ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಸಂಕ್ರಾಂತಿ ಹಬ್ಬದಾಗಿರುತ್ತೆ. ನಮ್ಮನೆ ಪೂಜೆಯಿಂದ ಗೆಟ್ ರೆಡಿ ವಿತ್ ಮೀ ಮಾಡಿದ್ವಿ. ನಾನು ಸ್ಟಿಚ್ ಮಾಡಿರೋ ಡ್ರೆಸ್ನ ನಾನು ಹೇಗೆ ಸ್ಟೈಲ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. 2026ನ ಫಸ್ಟ್ ಬ್ಲಾಗ್, 2026ನ ಫಸ್ಟ್ ಹಬ್ಬ. ಕೋಇನ್ಸಿಡೆಂಟ್ ಅಲ್ವಾ? ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲ ಹಬ್ಬಕ್ಕೂ ಅದರದೇ ಆದ ಕತೆ ಇರುತ್ತೆ. ಅದೇ ಥರ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಅದರದೇ ಅಂತ ವಿಶೇಷತೆ ಇದೆ. ಮಕರ ಸಂಕ್ರಾಂತಿ ಎಂಬ ಹೆಸರು ಬರೋಕ್ಕೆ ಒಂದು ರೀಸನ್ ಇದೆ. ಪುರಾಣದ ಪ್ರಕಾರ ಈ ಹಬ್ಬಕ್ಕೊಂದು ಕತೆ ಇದೆ. ಸೂರ್ಯ ಮತ್ತು ಆತನ ಮಗನಾದಂಥ ಶನಿದೇವನ ನಡುವೆ ಮನಸ್ತಪ್ಪ ಇತ್ತು ಅಂತ ಎಲ್ಲರಿಗೂ ಗೊತ್ತು. ಸೂರ್ಯ ದಕ್ಷಿಣ ಪಥದಲ್ಲಿ ತನ್ನ ದಿಕ್ಕಲ್ಲಿ ಚಲಿಸ್ತಾ ಇರಬೇಕಾದ್ರೆ ಭೂಮಿ ಮೇಲೆ ಬರಗಾಲ ಮತ್ತು ಕತ್ತಲೆ ಆವರಿಸಿತ್ತಂತೆ. ಆಗ ಎಲ್ಲ ದೇವತೆಗಳು ಸೂರ್ಯನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ, ಶನಿ ಕ್ಷೇತ್ರವಾದಂಥ ಮಕರ ರಾಶಿಯನ್ನು ಪ್ರವೇಶಿಸುವಂತೆ. ಆ ರಿಕ್ವೆಸ್ಟ್ಗೆ ಒಪ್ಕೊಂಡು ಸೂರ್ಯ ತನ್ನ ಮಗನಾದಂಥ ಶನಿ ಮನೆಗೆ ಭೇಟಿ ನೀಡಿದ. ಈ ದಿನವನ್ನೇ ನಾವೇನಂತ ಕರಿತೀವಿ ಅಂದರೆ ಮಕರ ಸಂಕ್ರಾಂತಿ ಅಂತ. ಸೂರ್ಯ ಧನಸ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಪಥವನ್ನು ಬದಲಾವಣೆ ಮಾಡ್ತಾರೆ. ಅದಕ್ಕೋಸ್ಕರ ಮಕರ ಸಂಕ್ರಾಂತಿ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಇದೇ ದಿನ ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗೆ ಭೂಮಿಗೆ ಇಳಿದು ಬಂದಳೊಂದು ಕತೆ ಇದೆ. ಇದೇ ದಿನ ಮಹಾಭಾರತ ಯುದ್ಧದ ನಂತರ ಭೀಷ್ಮ ತಮ್ಮ ಪ್ರಾಣತ್ಯಾಗ ಮಾಡಿದಂಥ ಪವಿತ್ರವಾದ ದಿನ ಅಂತ ಕರೀತಾರೆ. ಸುಗ್ಗಿ ಹಬ್ಬ ಅಂತ ಯಾಕೆ ಕರೀತಾರೆ ಅಂದರೆ, ಈ ಹಬ್ಬ ಪ್ರಕೃತಿ ಮತ್ತು ರೈತನಿಗೆ ಸಲ್ಲಿಸುವಂತಹ ಕೃತಜ್ಞತೆಯ ಸಂಕೇತ. ತನ್ನ ರೈತ ವರ್ಷ ಇಡೀ ಬೆಳೆದಂಥ ಬೆಳೆಗೆ ಪೂಜೆ ಮಾಡ್ತಾನೆ. ಅದಕ್ಕೆ ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲೆಲ್ಲ ಹೇಳಿರೋದನ್ನ ನೀವು ಕೇಳಿರ್ತೀರ. ಆಯುರ್ವೇದದ ಪ್ರಕಾರ ವೆದರ್ ಚೇಂಜಸ್ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಎಳ್ಳು ಬೆಲ್ಲ ತಿಂದರೆ ದೇಹಕ್ಕೆ ಅಗತ್ಯವಾದಂಥ ಉಷ್ಣತೆ ಮತ್ತು ಪೋಷಕಾಂಶ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮನೆ ಪಕ್ಕದಲ್ಲಿರುವಂಥ ಟೆಂಪಲ್ಗೆ ಬಂದು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಮನೆ ಕಡೆಗೆ ಬಂದ್ವಿ. ಇದು ನನ್ನ ಫಸ್ಟ್ ಗೆಟ್ ರೆಡಿ ವಿತ್ ಮೀ ಬ್ಲಾಗ್. ನಾನು ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡಿದ್ದು ನಾನೇ ಸ್ಟಿಚ್ ಮಾಡಿರೋ ಡ್ರೆಸ್ನ ನಾನು ಹೇಗೆ ಸ್ಟೈಲ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ರೆಡಿ ಆಗೋಣ. ಮಾಯ್ಶ್ಚರೈಸರ್, ಪ್ರೈಮರ್ನ ಈ ಥರ ಹಾಕಿ ಸ್ವಲ್ಪ ರಬ್ ಮಾಡಬೇಕು. ಹಿಂಗೆ ರಬ್ ಮಾಡಿ ಹಾಕ್ಕೋಬೇಕು. ಇದು ಓಪನ್ ಪೋರ್ಸಸ್ ಎಲ್ಲ ಕವರ್ ಮಾಡುತ್ತೆ. ಮೇಕಪ್ ಮಾಡಿದ್ರೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನನಗೆ ಇಲ್ಲಿ ಜಾಸ್ತಿ ಓಪನ್ ಪೋರ್ಸಸ್ ಇದೆ. ಫೌಂಡೇಶನ್, ಟೂ ಕಂಪ್ಯಾಕ್ಟ್ ರಬ್ ಮಾಡಿಬಿಟ್ಟು ಜಸ್ಟ್ ದಿಸ್ ಡ್ಯಾಪ್ 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 ಮಾಡಬೇಕು. ಐಲೈನರ್ ಹಾಕಿ ಲಿಪ್ಸ್ಟಿಕ್ ಹಾಕೊಂಡು ಬರ್ತೀನಿ. ಮೇಕಪ್ ಇಸ್ ಡನ್. ಈ ಡ್ರೆಸ್ನ 2 ವೇಸಲ್ಲಿ ಸ್ಟೈಲ್ ಮಾಡ್ಬೋದು. ಕ್ರಾಫ್ಟಪ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಹಾಫ್ ಸ್ಯಾರಿ ಆಗಿ ಯೂಸ್ ಮಾಡ್ಬೋದು. ಕ್ರಾಫ್ಟಪ್ಪಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ನೀವು ನೋಡ್ತಿದ್ರಲ್ಲ, ನಾನು ಫಸ್ಟ್ ಟೈಮ್ ಈ ಥರ ಬ್ಯಾಕ್ಲೆಸ್ ಬ್ಲೌಸಸ್ನ ಸ್ಟಿಚ್ ಮಾಡಿರೋದು.
ನನ್ನ ಚಾನಲಲ್ಲೇನಾದ್ರು ನಿಮ್ಗೆ ಏನಾದ್ರು ಸ್ಟಿಚಿಂಗ್ ವೀಡಿಯೋಸ್ಗಳು ಬೇಕು ಅಂದರೆ ತಿಳಿಸಿ, ನಾನು ಸ್ಟಿಚಿಂಗ್ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಸ್ಕರ್ಟ್ಸ್ ಅಂದರೆ ತುಂಬ ಇಷ್ಟ. ಸ್ಕರ್ಟ್ಸ್ನ ವೇರ್ ಮಾಡೋದು ಅಂದರೆ ತುಂಬ ಇಷ್ಟ. ಟ್ರೆಡಿಷ್ನಲ್ ಆಗೂ ಕಾಣಿಸುತ್ತೆ, ಲುಕ್ ಚೆನ್ನಾಗೂ ಇರುತ್ತೆ. That is done. Cute. Eternity later. This is my final. Get ready with me. ಹೆಂಗ್ ಕಾಣಿಸ್ತೀನಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಬ್ಬ ದಿನವೂ ಆಫೀಸ್ಗೆ ಹೋಗ್ಬೇಕು ಅಂದರೆ ಸ್ವಲ್ಪ ಬೇಜಾರು. ರೆಡಿಯಾಗಿ ಆಫೀಸಿಗೆ ಬಂದಾಯಿತು. ಹೊಟ್ಟೆ ತುಂಬ ಹಸಿತೈತೆ, ತಿನ್ಬಿಡೋಣ. ಸಂಕ್ರಾಂತಿ ಅಂದರೆ ಪೊಂಗಲ್ ತಿಂದು ಬಾಯ್. ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇಲ್ಲಿ ನೋಡ್ಬೋದು ನಮ್ಮಮ್ಮ ಹಬ್ಬಕ್ಕೆ ಅಂತ ತುಂಬ ವೆರೈಟೀಸ್ ಆಫ್ ಫುಡ್ಗಳನ್ನ ಪ್ರಿಪೇರ್ ಮಾಡಿದರು. ಹಬ್ಬ ಅಂದರೆ ಈ ಥರ ವೆರೈಟೀಸ್ ಆಫ್ ಫುಡ್ ತಿನ್ನೋದೇ ಚೆಂದ. ಇಲ್ಲಿ ನೋಡ್ಬೋದು ಯಾವ ಥರ ಅನುಭವಿಸ್ಕೊಂಡು ತಿಂತಾ ಇದ್ದೀನಿ ಅಂತ. ಇದಾಗಿತ್ತು ನನ್ನ ಸಂಕ್ರಾಂತಿಯ ಬ್ಲಾಗ್, ಹಾಗೆ ಈ ವರ್ಷದ ಫಸ್ಟ್ ಬ್ಲಾಗ್. ನನ್ನ ಕೈಲಿ ಆದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೇನಾದ್ರು ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ವೀಡಿಯೋಸ್ಗಳಿಗೆ ಪ್ಲ್ಯಾನ್ ಇದೆ, ಆದರೆ ಟೈಮ್ ಸಿಗ್ತಾಯಿಲ್ಲ. ಟೈಮ್ನ ಫ್ರೀ ಮಾಡಿಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಆದಷ್ಟು ಇದೇ ಥರ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.